ಭರದ ಮಧ್ಯೆ ಇದೀಗ ಕರ್ನಾಟಕಕ್ಕೆ ಮತ್ತೆ ಜಲಾಘಾತ ಎದುರಾಗಿರುವಂಥದ್ದು. ತಮಿಳುನಾಡಿಗೆ ನೀರು ಹರಿಸಲೇಬೇಕಾಗಿದೆ. ಭರದ ಮಧ್ಯೆ ಕರ್ನಾಟಕಕ್ಕೆ ಭಾರೀ ಜಲಾಘಾತ ಎದುರಾಗಿದೆ. ತಮಿಳುನಾಡಿಗೆ ನೀರು ಬಿಡಲೇಬೇಕು, ಅದೇ ಕರುನಾಡಿಗೆ ಕಣ್ಣೀರೇ ಗತಿಯ ಹಾಗಾದರೆ ನೀರು ಹರಿಸಿ ಅಂತ CWMA ಆದೇಶವನ್ನ ಕೊಟ್ಟಿದೆ. 15 ದಿನ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಆಜ್ಞೆಯನ್ನ ಹೊರಡಿಸಿರುವುದು ಸುಪ್ರೀಂ ಮೊರೆ ಹೋಗಲು ಸರ್ಕಾರ ನಿರ್ಧಾರವನ್ನ ಕೂಡ ಕೈಗೊಂಡಿದೆ. ಇಂದು ಸಿಎಂ DK ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಕೃಷ್ಣಾದಲ್ಲಿ ಸಚಿವರು ಮತ್ತು ತಜ್ಞರ ಜೊತೆ ಸಭೆಯನ್ನು ನಡೆಸುತ್ತಿದ್ದಾರೆ. ಸಭೆಯಲ್ಲಿ ಮುಂದಿನ ನಿಲುವಿನ ಕುರಿತು ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇರುವುದು. ನೋಡಿ, ಈಗ ಪ್ರಸ್ತುತ ರಾಜ್ಯದಲ್ಲಿ ನಾವು ಬರದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇವೆ. ಈ ಬರದ ಪರಿಸ್ಥಿತಿಯಲ್ಲೂ ಕೂಡ ಮತ್ತೊಮ್ಮೆ ಬರಸಿಡಿಲು ಬಡಿದಿರುವಂಥದ್ದು. ಮತ್ತೆ ಕಾವೇರಿ ಅನ್ಯಾಯವಾಗಿದೆ ಕರುನಾಡಿಗೆ ಅಂತಾನೆ ಹೇಳ್ಬೋದು. 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯವೂ ಕೂಡ 12,000 ಕ್ಯೂಸೆಕ್ ನೀರು ಅಂದರೆ 1 TMC ನೀರನ್ನು ಬಿಡೋಕೆ ಆದೇಶವನ್ನು ನೀಡಿರುವಂಥದ್ದು. ಇನ್ನು ಬರ ಪರಿಸ್ಥಿತಿಗೆ CWRC ಕೂಡ ಕಿವಿಗೊಡ್ತಾ ಇಲ್ಲ. CWMA ಆದೇಶವನ್ನು ಕೊಟ್ಟಿದೆ. CWRC ಕೂಡ ನಿನ್ನೆ ಒಂದು ಸಭೆಯನ್ನು ಮಾಡಿತು. ಆದರೆ ಆ ಸಭೆಯಲ್ಲೂ ಕೂಡ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಕರ್ನಾಟಕದ ಪರವಾಗಿ ಯಾವುದೇ ಬೆಂಬಲ ಕೂಡ ಸಿಕ್ಕಿಲ್ಲ. ಹೀಗಾಗಿ CWRC ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ, ಕಿವಿಗೊಡ್ತಾ ಇಲ್ಲ. ಕರ್ನಾಟಕದ ರೈತರ ಅಳಲೇನಿದೆ, ಬೆಂಗಳೂರಿಗರ ಕುಡಿಯುವ ನೀರಿನ ಸಮಸ್ಯೆ ಏನಿದೆ, ಈ ಸಮಸ್ಯೆಗೆ ತಕ್ಕಂತೆ ಪರಿಹಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಿನ್ನೆ ಸಭೆ ನಡೆದಿಲ್ಲ. ಹೀಗಾಗಿ ರಾಜ್ಯಕ್ಕೆ ಮತ್ತೆ ಶಾಕ್ ಆಗಿರುವಂಥದ್ದು. ಆದರೆ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕ್ಕೆ ಕರ್ನಾಟಕ ಸರ್ಕಾರ ಚಿಂತನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇವತ್ತು CM ಅಧ್ಯಕ್ಷತೆಯಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಸಚಿವರು ಮತ್ತು ತಜ್ಞರ ಜೊತೆಗೆ DKಶಿ ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ. ಸಮಾಲೋಚನೆಯನ್ನು ಕೂಡ ನಡೆಸಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾಕಂದರೆ 15 ದಿನಗಳ ಕಾಲ ನಿತ್ಯವೂ ಕೂಡ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂದರೆ, ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತಂದರೆ ಇಲ್ಲಿನ ಬರ ಪರಿಸ್ಥಿತಿಯ ನಡುವೆ ಅದೆಲ್ಲ ಸಾಧ್ಯವಾ? ಇಲ್ಲಿನ ರೈತರ ಕಷ್ಟ ಆಗಿರಬಹುದು ಅಥವಾ ಕುಡಿಯುವ ನೀರಿನ ಅಭಾವ ಆಗಿರ್ಬೋದು. ಪ್ರತಿದಿನವೂ ಕೂಡ ಬೆಂಗಳೂರಿಗೆ ನೀರಿನ ಪೂರೈಕೆ ಕಾವೇರಿಯಿಂದಲೇ ಆಗ್ತಾ ಇರುವಂಥದ್ದು. ಎಲ್ಲದನ್ನ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.